ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಲಾಗಿದ್ದಂತಹ ಸಿಲಿಂಡರ್ಗಳನ್ನು ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ 105 ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಗ್ಯಾಸ್ ಅಭಾವವನ್ನೇ ಬಂಡವಾಳ ಮಾಡಿಕೊಂಡಿದ್ದ ದಂಧೆಕೋರರು ಬೀದರ್ ಜಿಲ್ಲೆಯ ಜನವಾಡ ಗ್ರಾಮದ ಜಮೀನಲ್ಲಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಇದನ್ನ ಸಂಗ್ರಹಿಸಿ ಇಟ್ಟಿದ್ರು. 2 ವಾಹನ ಸೇರಿದಂತೆ 105 LPG ಗ್ಯಾಸ್ ಸೇರಿದಂತೆ ಬರೋಬ್ಬರಿ 18,55,000 ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ದಂಧೆಕೋರರು ಕಾಳಸಂತೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡೋದಕ್ಕೆ ಹೊಲದಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ರು. 1,000 ದರದ ಗೃಹ ಬಳಕೆ ಗ್ಯಾಸ್ಗೆ 2ರಿಂದ 3,000ದವರೆಗೆ ಮಾರಾಟ ಮಾಡ್ತಿದ್ರು. ಖಚಿತ ಮಾಹಿತಿಯ ಮೇರೆಗೆ ಜನವಾಡ ಪೊಲೀಸರು ದಾಳಿಯನ್ನು ನಡೆಸಿ ಅಕ್ರಮ ಎಸಗಿದ ಗ್ಯಾಸ್ ಏಜೆನ್ಸಿಗಳ ಮೇಲೆ ಪ್ರಕರಣ ದಾಖಲಿಸಿ 4 ಅಕ್ರಮ ದಂಧೆಕೋರರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನಿನ್ನೆ ದಿನ 16/3/2026ರಂದು ಬೀದರ್ ಜಿಲ್ಲೆಯ ಜನವಾಡ ಠಾಣೆಯ ಲಿಮಿಟ್ಸ್ನಲ್ಲಿ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆಗೆ ಮಾನ್ಯ ಶ್ರೀ ಪ್ರದೀಪ್ ಗುಂಟಿ SP ಬೀದರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರನ್ನು ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು, ಅದರಲ್ಲಿ 22 ಫುಲ್ ಸಿಲಿಂಡ್ರು ತುಂಬಿದ್ದು ಸಿಲಿಂಡ್ರು, ಉಳಿದ ಎಲ್ಲ 83 ಸಿಲಿಂಡರ್ಗಳು ಖಾಲಿದ್ದು. ಅವುಗಳನ್ನು ಖಾಲಿದ್ದನ್ನು ತುಂಬಿದ್ದನ್ನು ಮಾರಿ ಖಾಲಿ ವಾಪಸ್ ಎಕ್ಸ್ಚೇಂಜ್ ಮಾಡಿರ್ತಾರೆ. ಅಂಥದನ್ನು ನಾವು 2 ಲಾರಿ 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಈ ವಿಚಾರಣೆ ಮಾಡಲಾಗಿ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಇವರು ಮಾರಾಟ ಮಾಡ್ತಾರೆ ಅಂತ ಗೊತ್ತಾಯಿತು. ಔರಾದ್ ತಾಲೂಕಿನ ವಡಗಾಂವ್ ಗ್ರಾಮದ ಮಲ್ಲಾರಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ಇದರಲ್ಲಿ ಕೂಡ ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗಿದೆ ನಮಗೆ. ಈಗ ಇನ್ನೂ ಪ್ರಕರಣ ತನಿಖೆ ಗ್ಯಾಸ್ ಏಜೆನ್ಸಿ ಕಡೆಯಿಂದ 1,300-1,400 ರೂಪಾಯಿ ತೆಗೆದುಕೊಂಡು ಸಾರ್ವಜನಿಕರಿಗೆ 2,000 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಂತ ನಮಗೆ ಇಲ್ಲಿವರೆಗೆ ಗೊತ್ತಾಗಿದೆ. ಕಾಳಸಂತೆಯಲ್ಲಿ ಎಲ್ಲೇ ಮಾರಾಟ ಮಾಡಿದ್ರು ಕೂಡ ಸಾರ್ವಜನಿಕರು ನಮಗೆ ಮಾಹಿತಿ ಕೊಟ್ಟರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕಾಳಸಂತೆಯಲ್ಲಿ ಮಾರಾಟ ಆಗದಂಗೆ ನೋಡ್ಕೊಳ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.